ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 4 ಸಂಗಮ. ಇದರಲ್ಲಿ ಅಧ್ಯಾಯ 43 ದಾಸೋಹ ಧಾಮದಲ್ಲಿ. ಮಹಾದೇವಿ ಕ್ಷಣ ಕ್ಷಣಕ್ಕೂ ಕಲ್ಯಾಣವನ್ನು ಸಮೀಪಿಸುತ್ತಿದ್ದಳು. ಎಷ್ಟೋ ದಿವಸಗಳ ಕನಸು ನನಸಾಗುವುದರ ಅರಿವಾದಾಗ ಮೈ ಪುಳಕಗೊಳ್ಳುತ್ತಿತ್ತು. ಎದುರಾಗುವ ಪ್ರತಿ ಊರುಗಳಲ್ಲಿ ಲಿಂಗವಂತರ ಸಂಖ್ಯೆ ದಟ್ಟವಾಗಿದ್ದುದಲ್ಲದೆ ಊರಿನ 4 ದಿಕ್ಕುಗಳಲ್ಲಿ ದಾಸೋಹದ ಕೇಂದ್ರಗಳಿದ್ದುದರಿಂದ ಮಹಾದೇವಿಗೆ ಶಾರೀರಿಕ ಕಷ್ಟಗಳು ಕಡಿಮೆಯಾದವು. ಹೊಸಬರು ಊರಿನಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ದಾಸೋಹ ಶಾಲೆಯ ಪಾರುಪತ್ಯಗಾರರು ಅವರನ್ನು ಸ್ವಾಗತಿಸಿ ದಾಸೋಹ ಕೇಂದ್ರಕ್ಕೆ ಕರೆದೊಯ್ದು ಅನುಕೂಲತೆ ಕಲ್ಪಿಸುತ್ತಿದ್ದರು. ಮಹಾದೇವಿ ಅದನ್ನು ಕಂಡು ಕುತೂಹಲದಿಂದ ಕೇಳಿದಳು, ಇವೇನು ಧರ್ಮಶಾಲೆಗಳೇ? ಅಲ್ಲ, ಇವನ್ನು ದಾಸೋಹ ಮಠಗಳೆಂದು ಕರೆಯುತ್ತೇವೆ. ಯಾರೇ ಅಪರಿಚಿತರು ಯಾತ್ರಿಕರು ಬಂದರೆ ಅವರಿಗೆ ಅವಕಾಶ ನೀಡಿ ಪ್ರಸಾದದ ವ್ಯವಸ್ಥೆ ಮಾಡುತ್ತೇವೆ. ಉಚಿತವಾಗಿಯೇ? ಹೌದು. ಕಡ್ಡಾಯವಾಗಿ ಇಂತಿಷ್ಟು ಧನ ಕೊಡಬೇಕೆಂಬುದಿಲ್ಲ. ತಿಳಿದರೆ ಕೊಡಬಹುದು, ಇಲ್ಲವೇ ಬಿಡಬಹುದು. ಸೋಮಾರಿಗಳಿಗೆ ಇಂಥವು ಒಳ್ಳೆಯ ಆಶ್ರಯಗಳಾಗುವವಲ್ಲವೇ? ನಸುನಕ್ಕಳು ಮಹಾದೇವಿ. ಇಲ್ಲ, ಆಗಂತುಕರಿಗೆ 1 ದಿವಸದ ಉಚಿತ ಅವಕಾಶ. 2ನೆಯ ದಿನದ ನಂತರ ಇಲ್ಲಿರಬೇಕಾದರೆ ಅವರು ದುಡಿದು ಪಡೆಯಬೇಕು. ದಾಸೋಹ ಮಠದ ಹೊಲಗಳಿವೆ, ಅಲ್ಲಿಗೆ ದುಡಿಯಲು ಕಳಿಸುತ್ತೇವೆ. ಇಲ್ಲಿ ಇರುವವರು ಸಂಜೆಯ ವೇಳೆಯ ಭಜನೆ ಅನುಭವಗೋಷ್ಠಿಯಲ್ಲಿ ಭಾಗವಹಿಸಬೇಕು. ಊರಿನ ನಿವಾಸಿಗಳು ತಮ್ಮ ಗಳಿಕೆಯಲ್ಲಿ ಉಪಜೀವನಕ್ಕೆ ಅವಶ್ಯಕವಿದ್ದಷ್ಟು ಇರಿಸಿಕೊಂಡು ಮಿಕ್ಕಿದುದನ್ನು ಇಂಥ ದಾಸೋಹ ಮಠಗಳಿಗೆ ಸಲ್ಲಿಸುತ್ತಾರೆ. ಅವರ ವೈಯಕ್ತಿಕ ಆಸ್ತಿಯ ಸಂಗ್ರಹವೂ ಆಗದು. ಹೆಚ್ಚಾದ ಗಳಿಕೆ ಸಮಾಜ ಕಾರ್ಯದಲ್ಲಿ ಹೀಗೆ ಬಳಕೆಯೂ ಆಗುವುದು. ಈ ಭಾಗದಲ್ಲಿ ಇಂಥ ಮಠಗಳು ಎಲ್ಲ ಕಡೆ ಉಂಟೆ? ಮಹಾದೇವಿ ಪ್ರಶ್ನಿಸಿದಳು. ಹೌದು, ಕಲ್ಯಾಣದಲ್ಲಿ ಇಂತಹ ದಾಸೋಹ ಮಠಗಳು ಸಾವಿರಾರು. ಇವು ಸಾಮೂಹಿಕ ಭೋಜನಾಲಯಗಳಂತೆ. ಬಸವಣ್ಣನವರು ಸಾಮೂಹಿಕ ಒಡೆತನದ ಪ್ರಯೋಗಗಳನ್ನು ಆರಂಭಿಸಿದ್ದಾರೆ. ಒಬ್ಬ ರಾಜನೇ ಒಡೆಯ, ಎಲ್ಲರೂ ಅವನ ದಾಸರಾಗಿರಬೇಕು ಎಂಬುದನ್ನು ಬದಲಿಸಿ ಪ್ರಜೆಗಳೇ ದೇಶದ ಆಗುಹೋಗುಗಳಲ್ಲಿ ನೇರವಾಗಿ ಭಾಗವಹಿಸಬೇಕು ಎಂಬ ಪದ್ಧತಿ ಆರಂಭ ಮಾಡುತ್ತಿದ್ದಾರೆ. ಮಹಾಮನೆ ಎಂದರೆ ವಿಶಿಷ್ಟ ಗ್ರಹವಲ್ಲ, ಅದೊಂದು ಸಂಸ್ಥೆ. ಲಿಂಗವಂತ ಧರ್ಮದ ಅನುಸಾರಿಗಳೆಲ್ಲ ತಾವು ದುಡಿದುದರೆಲ್ಲದರಲ್ಲಿ ಅವಶ್ಯಕವಿದ್ದಷ್ಟನ್ನು ಬಳಸಿಕೊಂಡು ಉಳಿದೆಲ್ಲವನ್ನು ಈ ಮಹಾಮನೆಗೆ ಅರ್ಪಿಸುತ್ತಾರೆ. ಇಂಥವರೆಲ್ಲರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಾಮೂಹಿಕ ಭೋಜನಾಲಯಗಳಾದ ದಾಸೋಹ ಮಠಗಳು ಮಾಡುತ್ತವೆ. ಕಲ್ಯಾಣದ ತುಂಬೆಲ್ಲ ಇಂತಹ ಮಠಗಳಿವೆ. ಮಡಿವಾಳ ಮಾಚಯ್ಯನವರು ಬಟ್ಟೆ ತೊಳೆಯುವ ಕಾಯಕ ಮಾಡುತ್ತಾ ಪ್ರಸಾದದ ವೇಳೆಯಲ್ಲಿ ಪೂಜೆ ಪ್ರಸಾದಕ್ಕೆ ಮನೆಗೆ ಬಂದು ವೇಳೆಯನ್ನು ವ್ಯರ್ಥಗೊಳಿಸಬೇಕಾಗಿಲ್ಲ. ಅಲ್ಲಿಯೇ ಸಮೀಪದಲ್ಲಿರುವ ದಾಸೋಹ ಮಠಕ್ಕೆ ಹೋಗಿ ಮಿಂದು ಪೂಜಿಸಿ ಪ್ರಸಾದ ಸ್ವೀಕರಿಸಿ ಕಾಯಕಕ್ಕೆ ಮರಳುವರು. ನುಲಿಯ ಚಂದಯ್ಯನವರು ನುಲಿಗಾಗಿ ಹುಲ್ಲು ತರಲು ಹೋದಾಗ, ಸಮಗಾರ ಹರಳಯ್ಯನವರು ಚೆಮ್ಮಾವುಗೆ ಮಾರಲು ಹೋದಾಗ ಪ್ರಸಾದದ ವೇಳೆಯಲ್ಲಿ ದಾಸೋಹದ ಮಠಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕರಿಸುವರು. ಹೀಗಾಗಿ ದುಡಿಯುವವರಿಗೆ ಊಟದ ಸಮಸ್ಯೆ ಇರದು, ವೇಳೆಯೂ ಹಾಳಾಗದು. ಬಸವಣ್ಣನವರ ಮಹಾಮನೆಯಲ್ಲಿ ಹೀಗೆ ಉಣ್ಣುವ ಕಾಯಕ ಜೀವಿಗಳು ಲಕ್ಷದ ಮೇಲೆ 90,000. ಕೆಲವರಂತೂ ಸಂಪೂರ್ಣವಾಗಿ ತಮ್ಮ ಗಳಿಕೆಯನ್ನು ಮಹಾಮನೆಗೆ ಅರ್ಪಿಸಿ ಅಲ್ಲಿಂದ ಅವರು ಅನ್ನ, ಅರಿವೆ, ಆಶ್ರಯ, ಔಷಧ, ಅರಿವು ಎಂಬ ಪಂಚಸಂಜೀವಿನಿಗಳನ್ನು ಪಡೆಯುವರು. ದುಡಿಯದ ಉಂಡಾಡಿಗಳನ್ನೆಲ್ಲ 1 ದಿವಸವೂ ಅಲ್ಲಿ ಇರಿಸಿಕೊಳ್ಳುವುದಿಲ್ಲ. ಯಾರೇ ಬಂದರೂ ದಾಸೋಹ ಮಠಕ್ಕೆ ಹೋಗಿ ಅಲ್ಲಿ ದುಡಿದು ಪ್ರಸಾದ ಸ್ವೀಕರಿಸಿ ಹೋಗಬಹುದು. ಇದೇ ಮಾದರಿಯಲ್ಲಿ ನಾವುಗಳು ಹಳ್ಳಿಗೆ ಇಂತಹ ಘಟಕಗಳನ್ನು ಆರಂಭಿಸಿದ್ದೇವೆ. ವ್ಯಯಿಸಿ ಉಳಿದ ಹಣವನ್ನು ಗ್ರಾಮಾಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತೇವೆ. ನಮ್ಮ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಬಸವಣ್ಣನವರ ವಿಚಾರಗಳನ್ನು ಅಳವಡಿಸಿರುವುದರಿಂದ ಇಲ್ಲಿ ಯಾರಿಗೂ ಕೊರತೆ ಇಲ್ಲ, ಬಡತನವಿಲ್ಲ, ಬೇಡುವ ಪ್ರಮೇಯವಿಲ್ಲ. ಅಬ್ಬಾ, ಇದೆಂತಹ ಕ್ರಾಂತಿ! ಉದ್ಗರಿಸಿದ ಮಹಾದೇವಿಯ ಮನದ ಮುಂದೆ ತಾನು ಕೇಳಿದ ಜನಪದ ನುಡಿಯು ಸುಳಿಯಿತು. ಅರ್ಪಣೆಯು ಅನುಭಾವ ಹೆಪ್ಪುಗಟ್ಟಿತು ಲೋಕ. ಅರ್ಪಣೆಯು ಅನುಭಾವ ಹೆಪ್ಪುಗಟ್ಟಿತು ಲೋಕ. ಬೆಪ್ಪಾತು ನಾಕ ಕಾಯಕದ, ಬೆಪ್ಪಾತು ನಾಕ ಕಾಯಕದ ಹಾಲೊಳೆಯ. ತೆಪ್ಪ ದಾಸೋಹ ತೇಲುತಲಿ, ತೆಪ್ಪ ದಾಸೋಹ ತೇಲುತಲಿ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ. ಕಂಡ ಕಂಡಲ್ಲಿ ದಾಸೋಹ, ಕಂಡ
ಕಂಡಲ್ಲಿ ದಾಸೋಹ ಕಾಯಕದ ಕಂಡ ಜೀವನದ ಶಿವಮಾತು, ಕಂಡ ಜೀವನದ ಶಿವಮಾತು. ಒಂದು ಕಡೆ ಕಾಯಕ ಶರೀರಕ್ಕೆ ಸಂಸ್ಕಾರ, ಮತ್ತೊಂದು ಕಡೆ ಅಧ್ಯಯನ ಮನಕ್ಕೆ ಸಂಸ್ಕಾರ, ಇನ್ನೊಂದು ಕಡೆ ಅನುಭವ ಆತ್ಮನಿಗೆ ಸಂಸ್ಕಾರ. ಹೀಗಾಗಿ ಕಲ್ಯಾಣದಲ್ಲಿ ಕೈಲಾಸದ ಸಂತೃಪ್ತಿ ಆವಿರ್ಭವಿಸತೊಡಗಿತು. ಆಗ ಸ್ವರ್ಗವೇ ಬೆರಗಾಗಿ ಮೂಕವಾಗಿ ಕಲ್ಯಾಣವನ್ನು ನೋಡಿತು. ಇಲ್ಲಿಯೋ ಹಾಲಿನ ಹೊಳೆಯಲ್ಲಿ ತೆಪ್ಪ ತೇಲುವಂತೆ ಕಾಯಕದ ಸಮೃದ್ಧಿಯಲ್ಲಿ ದಾಸೋಹ ಬೆಳಗುತ್ತದೆ. ಪರಿಣಾಮವಾಗಿ ಎಲ್ಲರೂ ಸಂತೃಪ್ತಿಯಿಂದ ಉಣಬಲ್ಲರು, ಹೊಟ್ಟೆ ಬಟ್ಟೆಯ ಚಿಂತೆಯಿಂದ ವಿಮುಕ್ತರು. ಎಂತಹ ಅದ್ಭುತ ರಾಷ್ಟ್ರ ನಿರ್ಮಾಣ! ಮಹಾದೇವಿ ತನ್ನಲ್ಲೇ ಆಶ್ಚರ್ಯಪಟ್ಟಳು. ಸ್ವಾಭಾವಿಕವಾಗಿ ಮಾನವನು ಸ್ವಾರ್ಥಿ, ಎಷ್ಟಿದ್ದರೂ ಇನ್ನಷ್ಟು ಬೇಕು ಎನ್ನುವವ. ಹೀಗಿದ್ದಾಗ ಜನಗಳಿಗೆ ಇಂತಹ ತ್ಯಾಗದ ಪಾಠವನ್ನು ಹೇಗೆ ಕಲಿಸುತ್ತಾರೆ? ಆಕೆ ಕೇಳಿದಳು. ರಾಜದಂಡದ ಬಲದಿಂದ ಅಲ್ಲ, ನೈತಿಕ ಬೋಧೆಯಿಂದ. ಬಸವಣ್ಣನವರು ಈಗ ರಾಜಸತ್ತೆ ಮತ್ತು ಪುರೋಹಿತ ವೃತ್ತಿಯ ವಿರುದ್ಧ ಹೋರಾಡಬೇಕಾಗಿದೆ. ಹೀಗಾಗಿ ಅವರ ಬೆಂಬಲ ಇವರಿಗಿಲ್ಲದಿರುವುದು ಬಹು ಸಹಜ. ಆದರೂ ಪ್ರಧಾನಮಂತ್ರಿಯ ಅಧಿಕಾರ ಎಷ್ಟೋ ಉಪಯುಕ್ತವಾಗುವುದು. ಕಳವು ಮಾಡುವವ ಕಳ್ಳನಲ್ಲ, ಕಳವು ಮಾಡಿಸಿಕೊಂಬಂತೆ ಬಚ್ಚಿಟ್ಟುಕೊಂಡು ಇನ್ನೊಬ್ಬನಿಗೆ ಸಲ್ಲತಕ್ಕ ಒಡವೆಗಳನ್ನು ತನ್ನಲ್ಲಿರಿಸಿಕೊಂಡು ಅವನಿಗೆ ಕೊರತೆಯನ್ನು ಉಂಟುಮಾಡಿ ಕಳ್ಳತನಕ್ಕೆ ಪ್ರೋತ್ಸಾಹಿಸುವ ಸಿರಿವಂತನು ಕಳ್ಳ ಎಂಬ ವಿಚಾರವನ್ನು ಜಂಗಮರ ಮೂಲಕ ಪ್ರಚಾರ ಮಾಡಿಸುವರು. ನೆಲ ನನಗೆದು ಮಡುಗದಿರ, ನೆಲ ನುಂಗಿದೊಡಗಳುವುದೇ, ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ, ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ, ಕೂಡಲ ಸಂಗಮ ದೇವನ ಶರಣರಿಗೆ ಒಡನೆಯೇ ಸವೆಸುವುದು. ನೆಲದಲ್ಲಿ ಹಣವನ್ನು ಹುಗಿದಿಡುವುದನ್ನು, ಮುಚ್ಚಿ ಮುಚ್ಚಿ ಇಡುವುದನ್ನು ಬಸವಣ್ಣನವರು ಟೀಕಿಸುವರು. ಯಾರಿಗಾಗಿಯೋ ಎಂದಿಗೋ ಬೇಕೆಂದು ಮುಚ್ಚಿಡುವುದನ್ನು ಖಂಡಿಸಿ ಸಮಾಜಕ್ಕೆ ತೀವ್ರವಾಗಿ ಸವೆಸಿರಿ ಎಂದು ಉಪದೇಶಿಸುವರು. ಹೀಗಾಗಿ ಬಸವಣ್ಣನವರ ಆರ್ಥಿಕ ಸುಧಾರಣೆಯ ಕ್ಷೇತ್ರದಲ್ಲಿ ಶರೀರವನ್ನು ದುಡಿಸುವವರಿಗೆ ಮತ್ತು ಬುದ್ಧಿಯನ್ನು ದುಡಿಸುವವರಿಗೆ ಬೆಲೆಯುಂಟಲ್ಲದೆ, ದುಡ್ಡನ್ನು ದುಡಿಸಿ ಬದುಕುವ ಸಾಲಿಗರಿಗೆ, ದುಡಿಯದೆ ಆಲಸಿಗಳಾಗಿ ಬದುಕಬೇಕು ಎನ್ನುವವರಿಗೆ ಯಾವ ಅವಕಾಶವೂ ಇಲ್ಲ. ಬೇಡುವವನಂತೂ ಶುದ್ಧ ಭವಿ. ಇದು ನಿಜಕ್ಕೂ ಪರಂಪರಾಗತವಾಗಿ ಬಂದ ಕೆಲವು ಆಚರಣೆಗಳನ್ನೇ ಬುಡಮೇಲು ಮಾಡುವ ಪ್ರಯತ್ನವಲ್ಲವೇ? ಆನಂದ ತುಂದಿಲಳಾಗಿ ಕೇಳಿದಳು. ಹೌದು, ಸಮಾಜವನ್ನು ದುಡ್ಡಿನ ಮೇಲೆ ನಿರ್ಮಾಣ ಮಾಡದೆ ದುಡಿತದ ಮೇಲೆ ನಿರ್ಮಾಣ ಮಾಡಬೇಕೆಂಬುದು ಬಸವಣ್ಣನವರ ಆಶಯ. ಜನರಲ್ಲಿ ತ್ಯಾಗಭಾವವು ಸ್ವಯಂ ಬರಬೇಕೇ ವಿನಃ ದಂಡದ ಭೀತಿಯಿಂದಲ್ಲ. ಪಟುಭಟರ ಭೀತಿಯಿಂದ ಜನ ಒಳ್ಳೆಯವರಾಗಿರ ಬಯಸುವುದಕ್ಕಿಂತ ಅಂತರಾತ್ಮನೆಂಬ ತಳವಾರನ ಭೀತಿಯಿಂದ ಒಳ್ಳೆಯವರಾಗಬೇಕೆಂದು ಅವರ ಮನೀಷೆ ಪಾರುಪತ್ಯಗಾರ ವಿವರಿಸಿದ. ಬಸವಣ್ಣನವರದು ಸರ್ವತೋಮುಖ ಕ್ರಾಂತಿ. ಇಷ್ಟು ದಿವಸ ಕೇವಲ ಅವರ ಧಾರ್ಮಿಕ ಸಮಾನತೆಯ ಬಗ್ಗೆ ಅಷ್ಟೇ ತಿಳಿದ ನನಗೆ ಕಲ್ಯಾಣದ ವಲಯವನ್ನು ಸಮೀಪಿಸಿದ ಬಳಿಕ ಅವರು ಗೈದಿರುವ ಸಾಮಾಜಿಕ ಆರ್ಥಿಕ ಕ್ರಾಂತಿಗಳು ಗೋಚರವಾಗತೊಡಗಿವೆ. ಮಹಾದೇವಿ ಹೇಳಿದಳು. ಮಹಾದೇವಿ ದಿನನಿತ್ಯವೂ ಸಂಜೆಯಾಗುತ್ತಲೇ ಇದಿರಾದ ಊರಿನ ದಾಸೋಹ ಮಠದಲ್ಲಿ ಇಳಿದುಕೊಳ್ಳುತ್ತಾ ಅಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿದ್ದಕ್ಕೆ ಪ್ರತಿಯಾಗಿ ತನ್ನ ಅಮೃತವಾಣಿಯ ಪ್ರಸಾದವನ್ನು ಜನತೆಗೆ ಉಣ್ಣಿಸುತ್ತಾ ಕಲ್ಯಾಣದ ಕಡೆಗೆ ಸಾಗಿದಳು. ಕಲ್ಯಾಣಕ್ಕೆ ಸನಿಹವಾಗುತ್ತಾ ಬಸವಣ್ಣನವರ ಪ್ರಭಾವ ಹೆಚ್ಚು ಹೆಚ್ಚಾಗಿ ಪಲ್ಲವಿಸಿದ್ದನ್ನು ಕಂಡು ಕಸ್ತೂರಿಯನ್ನು ಒಂದೆಡೆ ಇಟ್ಟರೆ ಮನೆಯ ತುಂಬೆಲ್ಲ ಅದರ ವಾಸನೆ ಹಬ್ಬುವಂತೆ ಬಸವಣ್ಣನವರು ಕಲ್ಯಾಣದಲ್ಲಿದ್ದರೂ ಸುತ್ತೆಲ್ಲ ಅವರ ಸತ್ಕೀರ್ತಿಯ ಸೌರಭ ಹರಡುತ್ತಿದೆ ಎಂದು ಅಚ್ಚರಿಯಿಂದ ಉದ್ಗರಿಸುತ್ತಿದ್ದಳು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಅಧ್ಯಾಯ 43. ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಅಧ್ಯಾಯವನ್ನು ನಾಳಿನ ದಿನ ನೋಡೋಣ. ಇಲ್ಲಿವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.